ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಪಾಟೀಲ್ ಸ್ಟಡಿ ಸರ್ಕಲ್. ಮುಂಬರುವ KTET, GPSTR, PSTR ಮತ್ತು HSTR ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಮತ್ತು ಕರ್ನಾಟಕ ಸರ್ಕಾರ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಜ್ಞಾನದ ಸಂಭವನೀಯ ಪ್ರಶ್ನೆಗಳನ್ನು ನಾವು ಇವತ್ತು ನಿಮ್ಮ ಮುಂದೆ ತಂದಿದ್ದೇವೆ. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡದೆ ನಾವು ನೇರವಾಗಿ ಪ್ರಶ್ನೆಗಳ ಕಡೆ ಹೋಗೋಣ. ಹಾಗಾದರೆ ಮೊದಲನೆಯ ಪ್ರಶ್ನೆ ಹೀಗಿದೆ: ದ್ರವ್ಯದ ವಿಭಜನೀಯತೆಯ ಕಲ್ಪನೆಯು ಭಾರತದಲ್ಲಿ ಸುಮಾರು ಎಷ್ಟು ವರ್ಷಗಳ ಹಿಂದೆಯೇ ಪರಿಗಣಿತವಾಗಿತ್ತು? ಆಪ್ಷನ್ ಎ ಕ್ರಿಸ್ತಪೂರ್ವ 100, ಆಪ್ಷನ್ ಬಿ ಕ್ರಿಸ್ತಪೂರ್ವ 500, ಆಪ್ಷನ್ ಸಿ ಕ್ರಿಸ್ತಪೂರ್ವ 1000, ಆಪ್ಷನ್ ಡಿ ಕ್ರಿಸ್ತಪೂರ್ವ 2000. ನೋಡಿ, ದ್ರವ್ಯದ ವಿಭಜನೆ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಸುಮಾರು ವರ್ಷಗಳ ಹಿಂದೆಯೇ ಪರಿಗಣಿತವಾಗಿತ್ತು. ಅದು ಎಷ್ಟು ವರ್ಷಗಳ ಹಿಂದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕ್ರಿಸ್ತಪೂರ್ವ 500. ಕ್ರಿಸ್ತಪೂರ್ವ 500ರಲ್ಲಿ ದ್ರವ್ಯದ ವಿಭಜನೆಯತೆಯು ನಮ್ಮ ಭಾರತದಲ್ಲಿ ಪರಿಗಣಿತವಾಗಿತ್ತು. ನೆಕ್ಸ್ಟ್, ಮುಂದಿನ ಪ್ರಶ್ನೆ: ಪ್ರಾಚೀನ ಭಾರತೀಯ ತತ್ವಶಾಸ್ತ್ರಜ್ಞ ಮಹರ್ಷಿ ಕಣಾದರ ಸಿದ್ಧಾಂತದ ಪ್ರಕಾರ ದ್ರವ್ಯವನ್ನು ವಿಭಜಿಸುತ್ತಾ ಹೋದರೆ ಕೊನೆಯಲ್ಲಿ ಅತ್ಯಂತ ಚಿಕ್ಕ ಕಣವು ದೊರೆತು ಮುಂದೆ ವಿಭಜಿಸುವುದು ಅಸಾಧ್ಯವೆನ್ನುವ ಹಂತವನ್ನು ತಲುಪುತ್ತೇವೆ. ಅವರು ಈ ಕಣಗಳನ್ನು ಏನೆಂದು ಹೆಸರಿಸಿದರು? ನೋಡಿ, ನಮ್ಮ ಭಾರತೀಯ ತತ್ವಶಾಸ್ತ್ರಜ್ಞರ ಮಹರ್ಷಿ ಕಣಾದರ ಸಿದ್ಧಾಂತದ ಪ್ರಕಾರ ಒಂದು ದ್ರವ್ಯವನ್ನು ನಾವು ವಿಭಜಿಸುತ್ತಾ ಹೋದಂತೆ ಅದು ಕೊನೆಯಲ್ಲಿ ವಿಭಜಿಸಲಾಗದಂತಹ ಒಂದು ಚಿಕ್ಕ ಕಣ ಉಳಿಯುತ್ತದೆ. ಅದನ್ನು ಏನಂತ ಕರೆದರು? ಆಪ್ಷನ್ ಎ ಅಣು, ಆಪ್ಷನ್ ಬಿ ಧಾತು, ಆಪ್ಷನ್ ಸಿ ಪರಮಾಣು, ಆಪ್ಷನ್ ಡಿ ಸಂಯುಕ್ತ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪರಮಾಣು. ಒಂದು ದ್ರವ್ಯವನ್ನು ವಿಭಜಿಸುತ್ತಾ ಹೋದರೆ ಕೊನೆಯಲ್ಲಿ ಉಳಿಯುವಂತಹ ಅತ್ಯಂತ ಚಿಕ್ಕ ಕಣವನ್ನು, ಅಂದರೆ ಅದನ್ನು ವಿಭಜನೆ ಮಾಡಲು ಸಾಧ್ಯವೇ ಇಲ್ಲ ಎನ್ನುವಂತಹ ಹಂತವನ್ನು ತಲುಪಿದ ಕಣವನ್ನು ನಾವು ಪರಮಾಣು ಅಂತ ಕರೆಯುತ್ತೇವೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ: ದ್ರವ್ಯವನ್ನು ವಿಭಜಿಸುತ್ತಾ ಸಾಗಿದಂತೆ ದೊರೆವ ಕಣಗಳು ಮತ್ತೆ ವಿಭಜಿಸಲಾಗದ ಹಂತವನ್ನು ತಲುಪುತ್ತವೆ ಎಂದು ಪ್ರತಿಪಾದಿಸಿದ ಪುರಾತನ ಗ್ರೀಕ್ ತತ್ವಶಾಸ್ತ್ರಜ್ಞರು ಯಾರು? ಹಾಗಾದ್ರೆ ನಾವು ಆಪ್ಷನ್ಸ್ ನೋಡ್ರಿ. ಆಪ್ಷನ್ ಎ ಮಹರ್ಷಿ ಕಣಾದ, ಆಪ್ಷನ್ ಬಿ ಪಕುದ ಕ್ಯಾತ್ಯಾಯನ, ಆಪ್ಷನ್ ಸಿ ಡೆಮಾಕ್ರಿಟಸ್ ಮತ್ತು ಲೂಸಿಫಸ್, ಆಪ್ಷನ್ ಡಿ ಆಂಟನಿ ಎಲ್ ಲೆವೋಸಿಯರ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಡೆಮಾಕ್ರಿಟಸ್ ಮತ್ತು ಲೂಸಿಫಸ್ ಅಂತಕ್ಕಂಥವರು
ದ್ರವ್ಯವನ್ನು ವಿಭಜಿಸುತ್ತಾ ಸಾಗಿದಂತೆ ದೊರೆಯುವ ಕಣಗಳು ಮತ್ತೆ ವಿಭಜಿಸಲಾಗದ ಹಂತವನ್ನು ತಲುಪುತ್ತವೆ ಎಂದು ಪ್ರತಿಪಾದಿಸಿದ ಗ್ರೀಕ್ ತತ್ವಶಾಸ್ತ್ರಜ್ಞರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಾಸಾಯನಿಕ ವಿಜ್ಞಾನಕ್ಕೆ ಭದ್ರ ಬುನಾದಿಯನ್ನ ಹಾಕಿದವರು ಎಂದು ಯಾರನ್ನು ಕರೆಯಲಾಗುತ್ತದೆ? ನೋಡ್ರಿ, ರಾಸಾಯನಿಕ ವಿಜ್ಞಾನಕ್ಕೆ ಭದ್ರ ಬುನಾದಿಯನ್ನ ಹಾಕಿದವರೆಂದು ಯಾವ ವಿಜ್ಞಾನಿಯನ್ನ ನಾವು ಕರೆಯುತ್ತೇವೆ? ಆಪ್ಷನ್ ಎ ಜೋಸೆಫ್ ಎಲ್ ಪ್ರೌಸ್ಟ್, ಆಪ್ಷನ್ ಬಿ ಜಾನ್ ಡಾಲ್ಟನ್, ಆಪ್ಷನ್ ಸಿ ಆಂಟನಿ ಎಲ್ ಲೆವೋಸಿಯರ್, ಆಪ್ಷನ್ ಡಿ ಬರ್ಜಿಲಿಯಸ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಂಟನಿ ಎಲ್ ಲೆವೋಸಿಯರ್ ಅಂತಕ್ಕಂಥವರು ರಾಸಾಯನಿಕ ವಿಜ್ಞಾನಕ್ಕೆ ಭದ್ರ ಬುನಾದಿಯನ್ನ ಹಾಕಿದ ವಿಜ್ಞಾನಿಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಾಸಾಯನಿಕ ಸಂಯೋಜನೆಯ 2 ಪ್ರಮುಖ ನಿಯಮಗಳನ್ನ ರುಜುವಾತುಪಡಿಸಿದ ವಿಜ್ಞಾನಿಗಳು ಯಾರು? ನೋಡ್ರಿ, ರಾಸಾಯನಿಕ ಸಂಯೋಜನೆಯ 2 ಪ್ರಮುಖ ನಿಯಮಗಳನ್ನ ರುಜುವಾತುಪಡಿಸಿದಂತ ವಿಜ್ಞಾನಿಗಳು. ಆಪ್ಷನ್ ಎ ಲೆವೋಸಿಯರ್ ಮತ್ತು ಡಾಲ್ಟನ್, ಆಪ್ಷನ್ ಬಿ ಪ್ರೌಸ್ಟ್ ಮತ್ತು ಡಾಲ್ಟನ್, ಆಪ್ಷನ್ ಸಿ ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಪ್ರೌಸ್ಟ್, ಆಪ್ಷನ್ ಡಿ ಡೆಮೋಕ್ರಟಸ್ ಮತ್ತು ಲೆವೋಸಿಯರ್. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಲೆವೋಸಿಯರ್ ಮತ್ತು ಜೋಸೆಫ್ ಎಲ್ ಪ್ರೌಸ್ಟ್ ಅಂತಕ್ಕಂಥವರು ರಾಸಾಯನಿಕ ಸಂಯೋಜನೆಯ 2 ಪ್ರಮುಖ ನಿಯಮಗಳನ್ನ ರುಜುವಾತುಪಡಿಸಿದ ವಿಜ್ಞಾನಿಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಾಸಾಯನಿಕ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಏನು ಮಾಡಲಾಗುವುದಿಲ್ಲ? ನೋಡ್ರಿ, ಈ ರಾಸಾಯನಿಕ ಸಂರಕ್ಷಣಾ ನಿಯಮದ ಬಗ್ಗೆ ನಾವು ನಿನ್ನೆಯ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಯಾರು ಇನ್ನು ಇಂದಿನ ವಿಡಿಯೋನ ನೋಡಿಲ್ಲ ಅವರು ಆ ತರಗತಿಯನ್ನ ವೀಕ್ಷಣೆ ಮಾಡ್ರಿ. ಹಾಗಾದ್ರೆ ಈ ಪ್ರಶ್ನೆ ನೋಡ್ರಿ, ರಾಸಾಯನಿಕ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಏನು ಮಾಡಲಾಗುವುದಿಲ್ಲ? ಆಪ್ಷನ್ ಎ ಸೃಷ್ಟಿಸಲು ಸಾಧ್ಯವಿದೆ, ಆಪ್ಷನ್ ಬಿ ನಾಶಪಡಿಸಲು ಸಾಧ್ಯವಿದೆ, ಆಪ್ಷನ್ ಸಿ ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ, ಆಪ್ಷನ್ ಡಿ ಹೆಚ್ಚಿಸಲು ಮಾತ್ರ ಸಾಧ್ಯ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಾಶಿ ಸಂರಕ್ಷಣಾ ನಿಯಮವನ್ನ ಪ್ರಯೋಗಾತ್ಮಕವಾಗಿ ತೋರಿಸಲು ಫ್ಲಾಸ್ಕ್ನ ಬಾಯಿಗೆ ಬೆರಡೆಯನ್ನು ಹಾಕುವುದಕ್ಕೆ ಮುಖ್ಯ ಕಾರಣವೇನು? ಆಪ್ಷನ್ ಎ ದ್ರಾವಣಗಳು ಮಿಶ್ರಗೊಳ್ಳುವುದನ್ನು ತಡೆಯಲು, ಆಪ್ಷನ್ ಬಿ ಕ್ರಿಯೆಯಾಗುವುದನ್ನು ನಿಧಾನಗೊಳಿಸಲು, ಆಪ್ಷನ್ ಸಿ ಯಾವುದೇ ಅನಿಲ ಅಥವಾ ವಸ್ತುವಿನ ರಾಶಿ ಬದಲಾವಣೆಯನ್ನು ತಡೆಯಲು, ಆಪ್ಷನ್ ಡಿ ಫ್ಲಾಸ್ಕ್ನ ತಾಪಮಾನವನ್ನು ನಿಯಂತ್ರಿಸಲು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಯಾವುದೇ ಅನಿಲ ಅಥವಾ ವಸ್ತುವಿನ ರಾಶಿ ಬದಲಾವಣೆಯನ್ನ ತಡೆಯಲು ಅಥವಾ ರಾಶಿ ಸಂರಕ್ಷಣೆಗಾಗಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವುದೇ ಆಕಾರದಿಂದ ಸಂಯುಕ್ತ ವಸ್ತುವಾದ ನೀರನ್ನು ಪಡೆದರೂ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ರಾಶಿಯ ನಡುವಣ ಅನುಪಾತವು ಯಾವಾಗಲೂ ಎಷ್ಟು? ನೋಡ್ರಿ, ಯಾವುದೇ ಆಕಾರದಿಂದ ನಾವು ಸಂಯುಕ್ತ ವಸ್ತುವಾದಂತಹ ನೀರು ಅನ್ನೋದೊಂದು ಸಂಯುಕ್ತ ವಸ್ತು, ನೀರನ್ನ ಪಡೆದರೂ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ರಾಶಿಯ ನಡುವಣ ಅನುಪಾತ ಯಾವಾಗಲೂ ಎಷ್ಟಿರ್ತತೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 1:8. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಮೋನಿಯಾದಲ್ಲಿನ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತವು ಯಾವಾಗಲೂ ಎಷ್ಟು? ನೋಡ್ರಿ, ಅಮೋನಿಯಾದಲ್ಲಿನ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ ಯಾವಾಗಲೂ ಎಷ್ಟು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ
14:3 ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸ್ಥಿರ ಅನುಪಾತಗಳ ನಿಯಮವನ್ನ ಪ್ರತಿಪಾದಿಸಿದವರು ಯಾರು? ಆಪ್ಷನ್ ಎ ಲೆವೋಸಿಯರ್, ಆಪ್ಷನ್ ಬಿ ಡಾಲ್ಟನ್, ಆಪ್ಷನ್ ಸಿ ಪ್ರೌಸ್ಟ್, ಆಪ್ಷನ್ ಡಿ ಕಣಾದ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಪ್ರೌಸ್ಟ್ ಅಂತಕ್ಕಂಥ ವಿಜ್ಞಾನಿ. ಸ್ಥಿರ ಅನುಪಾತಗಳ ನಿಯಮವನ್ನ ಪ್ರತಿಪಾದಿಸಿದವರು ಪ್ರೌಸ್ಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿರುತ್ತವೆ ಎಂದು ಹೇಳುವ ನಿಯಮ ಯಾವುದು? ಆಪ್ಷನ್ ಎ ರಾಶಿ ಸಂರಕ್ಷಣಾ ನಿಯಮ, ಆಪ್ಷನ್ ಬಿ ಶಕ್ತಿ ಸಂಸ್ಕರಣಾ ನಿಯಮ, ಶಕ್ತಿ ಸಂರಕ್ಷಣಾ ನಿಯಮ, ಆಪ್ಷನ್ ಸಿ ಸ್ಥಿರ ಅನುಪಾತಗಳ ನಿಯಮ ಅಥವಾ ನಿರ್ದಿಷ್ಟ ಅನುಪಾತಗಳ ನಿಯಮ, ಆಪ್ಷನ್ ಡಿ ಚಲನೆಯ ನಿಯಮ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸ್ಥಿರ ಅನುಪಾತಗಳ ನಿಯಮ ಅಥವಾ ನಿರ್ದಿಷ್ಟ ಅನುಪಾತಗಳ ನಿಯಮ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ್ರವ್ಯದ ಸ್ವಭಾವಕ್ಕೆ ಸಂಬಂಧಿಸಿದಂತೆ ಮೂಲವಾದ ಒಂದನ್ನು ಒದಗಿಸಿದ ಬ್ರಿಟಿಷ್ ರಸಾಯನಶಾಸ್ತ್ರಜ್ಞ ಯಾರು? ಆಪ್ಷನ್ ಎ ಆಂಟನಿ ಎಲ್ ಲೆವೋಸಿಯರ್, ಆಪ್ಷನ್ ಬಿ ಜೋಸೆಫ್ ಎಲ್ ಪ್ರೌಸ್ಟ್, ಆಪ್ಷನ್ ಸಿ ಜಾನ್ ಡಾಲ್ಟನ್, ಆಪ್ಷನ್ ಡಿ ಡೆಮೋಕ್ರಟಸ್. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಜಾನ್ ಡಾಲ್ಟನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜಾನ್ ಡಾಲ್ಟನ್ ರವರು ತಮ್ಮ ಪರಮಾಣು ಸಿದ್ಧಾಂತವನ್ನ ಯಾವ ವರ್ಷದಲ್ಲಿ ಮಂಡಿಸಿದರು? ಆಪ್ಷನ್ ಎ 1766, ಆಪ್ಷನ್ ಬಿ 1793, ಆಪ್ಷನ್ ಸಿ 1808, ಆಪ್ಷನ್ ಡಿ 1820. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ 1808. ಜಾನ್ ಡಾಲ್ಟನ್ ರವರು ತಮ್ಮ ಪರಮಾಣು ಸಿದ್ಧಾಂತವನ್ನ ಮಂಡಿಸಿದ ವರ್ಷ 1818. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡಾಲ್ಟನ್ನರ ಪರಮಾಣು ಸಿದ್ಧಾಂತದ ಪ್ರಕಾರ ಎಲ್ಲಾ ರೂಪದ ದ್ರವ್ಯವು ಧಾತು ಸಂಯುಕ್ತ ಅಥವಾ ಮಿಶ್ರಣ ಯಾವ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ? ಆಪ್ಷನ್ ಎ ಅಣುಗಳು, ಆಪ್ಷನ್ ಬಿ ಅಯಾನುಗಳು, ಆಪ್ಷನ್ ಸಿ ಪರಮಾಣುಗಳು, ಆಪ್ಷನ್ ಡಿ ಪ್ರೋಟಾನುಗಳು. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ. ಹೌದಾ, ಎಲ್ಲಾ ರೂಪದ ದ್ರವ್ಯಗಳು ಧಾತು ಸಂಯುಕ್ತ ಅಥವಾ ಮಿಶ್ರಣಗಳಿಂದಾಗಿವೆ. ಹೌದಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡಾಲ್ಟನ್ನರ ಪರಮಾಣು ಸಿದ್ಧಾಂತದ ಆಧಾರಾಂಶಗಳ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ಪರಮಾಣುಗಳನ್ನ ಏನು ಮಾಡಲು ಸಾಧ್ಯವಿಲ್ಲ? ಆಪ್ಷನ್ ಎ ಸೃಷ್ಟಿಸಲು ಮಾತ್ರ ಸಾಧ್ಯ, ಆಪ್ಷನ್ ಬಿ ನಾಶಗೊಳಿಸಲು ಮಾತ್ರ ಸಾಧ್ಯ, ಆಪ್ಷನ್ ಸಿ ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ, ಆಪ್ಷನ್ ಡಿ ವಿಭಜಿಸಲು ಮಾತ್ರ ಸಾಧ್ಯ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡಾಲ್ಟನ್ನರ ಪರಮಾಣು ಸಿದ್ಧಾಂತದ ಪ್ರಕಾರ ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಹೇಗೆ ಇರುತ್ತವೆ? ಆಪ್ಷನ್ ಎ ವಿಭಿನ್ನವಾಗಿರುತ್ತವೆ, ಆಪ್ಷನ್ ಬಿ ಒಂದೇ ತೆರನಾಗಿರುತ್ತವೆ, ಆಪ್ಷನ್ ಸಿ ಕೆಲವೊಮ್ಮೆ ಒಂದೇ ಕೆಲವೊಮ್ಮೆ ವಿಭಿನ್ನ, ಆಪ್ಷನ್ ಡಿ ಬದಲಾಗುತ್ತವೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಒಂದೇ ತೆರನಾಗಿರುತ್ತವೆ. ನೋಡ್ರಿ, ಒಂದು ನಿರ್ದಿಷ್ಟ ಧಾತುವಿನ ಪರಮಾಣು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ
ಏನಾಗಿರುತ್ತೆ, ಒಂದೇ ತರನಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡಾಲ್ಟನ್ನರ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ? ನೋಡ್ರಿ ಆಯ್ಕೆಗಳನ್ನು ನೋಡ್ರಿ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಕೂಡ ಸಾಧ್ಯವಿಲ್ಲ. ಈ ಪ್ರಶ್ನೆಗೆ ಬಿ ಯುವುದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡಾಲ್ಟನ್ನರ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶಗಳು ನಿರ್ದಿಷ್ಟ ಅನುಪಾತದ ನಿಯಮವನ್ನ ವಿವರಿಸುತ್ತದೆ? ಆಯ್ಕೆ 1, ಪರಮಾಣುಗಳು ಅಭೇದ್ಯ ಕಣಗಳಾಗಿವೆ. ಆಯ್ಕೆ ಬಿ, ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣಗಳನ್ನ ಹೊಂದಿರುತ್ತವೆ. ಆಯ್ಕೆ ಸಿ, ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನ ಉಂಟು ಮಾಡುತ್ತವೆ. ಆಯ್ಕೆ ಡಿ, ಎಲ್ಲ ದ್ರವ್ಯವು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನ ಉಂಟು ಮಾಡುತ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ 5.3 ಗ್ರಾಂ ಸೋಡಿಯಂ ಕಾರ್ಬೋನೇಟ್ 6 ಗ್ರಾಂ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸಿದೆ. ಉತ್ಪನ್ನವಾಗಿ 2.2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್, 0.9 ಗ್ರಾಂ ನೀರು ಮತ್ತು 8.2 ಗ್ರಾಂ ಸೋಡಿಯಂ ಎಥನೋಯೇಟ್ ಅನ್ನು ಉಂಟು ಮಾಡಿದೆ. ಈ ವೀಕ್ಷಣೆಗಳು ಯಾವ ನಿಯಮದೊಂದಿಗೆ ಹೊಂದಾಣಿಕೆಯನ್ನ ಹೊಂದಿವೆ? ಆಪ್ಷನ್ ಎ, ಸ್ಥಿರ ಅನುಪಾತಗಳ ನಿಯಮ. ಆಪ್ಷನ್ ಬಿ, ಶಕ್ತಿ ಸಂರಕ್ಷಣಾ ನಿಯಮ. ಆಪ್ಷನ್ ಸಿ, ರಾಶಿ ಸಂರಕ್ಷಣಾ ನಿಯಮ. ಆಪ್ಷನ್ ಡಿ, ಘನ ಅನಿಲ ನಿಯಮ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ರಾಶಿ ಸಂರಕ್ಷಣಾ ನಿಯಮ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:8 ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನ ಉಂಟು ಮಾಡುತ್ತವೆ. 3 ಹೈಡ್ರೋಜನ್ ಅನಿಲಗಳೊಂದಿಗೆ 3 ಗ್ರಾಂ ಹೈಡ್ರೋಜನ್ ಅನಿಲಗಳೊಂದಿಗೆ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ ಎಷ್ಟು? ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, 24 ಗ್ರಾಂಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಲ್ಲ ದ್ರವ್ಯದ ಮೂಲ ಘಟಕಗಳು ಯಾವುವು? ಆಪ್ಷನ್ ಎ, ಅಣುಗಳು. ಆಪ್ಷನ್ ಬಿ, ಕೋಶಗಳು. ಆಪ್ಷನ್ ಸಿ, ಪರಮಾಣುಗಳು. ಆಪ್ಷನ್ ಡಿ, ಪ್ರೋಟಾನುಗಳು. ಹಾಗಾದ್ರೆ ಎಲ್ಲಾ ದ್ರವ್ಯದ ಮೂಲ ಘಟಕಗಳು ಯಾವುವು? ಪರಮಾಣುಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪರಮಾಣು ತ್ರಿಜ್ಯವನ್ನ ಯಾವ ಘಟಕದಲ್ಲಿ ಅಳೆಯುತ್ತಾರೆ? ಆಪ್ಷನ್ ಎ, ಮೀಟರ್. ಆಪ್ಷನ್ ಬಿ, ಸೆಂಟಿಮೀಟರ್. ಆಪ್ಷನ್ ಸಿ, ನ್ಯಾನೋಮೀಟರ್. ಆಪ್ಷನ್ ಡಿ, ಮಿಲಿಮೀಟರ್. ಹಾಗಾದ್ರೆ ಎಲ್ಲಾ ಪರಮಾಣು ತ್ರಿಜ್ಯವನ್ನ ಯಾವುದ್ರಲ್ಲಿ ಅಳಿತೀವಿ? ನ್ಯಾನೋಮೀಟರ್ ನಲ್ಲಿ ಅಳೆಯುತ್ತೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 1 nm 1 ನ್ಯಾನೋಮೀಟರ್ ಎಂದರೆ ಎಷ್ಟು ಮೀಟರ್ಗಳು? ನೋಡ್ರಿ, 1 ನ್ಯಾನೋಮೀಟರ್ ಅಂದ್ರೆ ಎಷ್ಟು ಮೀಟರ್ಗಳು? ಹಾಗಾದ್ರೆ 1 ನ್ಯಾನೋಮೀಟರ್ ಅಂದ್ರೆ 10⁻⁻9 ಮೀಟರ್ಸ್. 10⁻⁻9 ಮೀಟರ್ಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೈಡ್ರೋಜನ್ ಪರಮಾಣುವಿನ ತ್ರಿಜ್ಯವು ಎಷ್ಟು ಮೀಟರ್ ಆಗಿದೆ? ಆಪ್ಷನ್ ಎ, 10⁻⁹ ಮೀಟರ್. ಆಪ್ಷನ್ ಬಿ, 10⁻10 ಮೀಟರ್.
minus 10 meters. Option C 10 to the power of minus 8 meters. Option D 10 to the power of minus 4 meters. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನೀರಿನ ಅಣುವಿನ ತ್ರಿಜ್ಯವು ಎಷ್ಟು ಮೀಟರ್ ಆಗಿದೆ? ನೋಡ್ರಿ, ನೀರಿನ ಅಣುವಿನ ತ್ರಿಜ್ಯವು ಎಷ್ಟು ಮೀಟರ್ ಆಗಿದೆ? ಆಯ್ಕೆ ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 10 to the power of minus 9 ಮೀಟರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಧಾತುಗಳ ಸಂಕೇತಗಳನ್ನ ಧಾತುಗಳ ಹೆಸರಿನ ಒಂದು ಅಥವಾ ಎರಡು ಅಕ್ಷರಗಳನ್ನು ಬಳಸಿ ಮಾಡಬಹುದೆಂದು ಸೂಚಿಸಿದ ವಿಜ್ಞಾನಿ ಯಾರು? ಆಪ್ಷನ್ ಎ ಡಾಲ್ಟನ್, ಆಪ್ಷನ್ ಬಿ ಲೆವೋಸಿಯರ್, ಆಪ್ಷನ್ ಸಿ ಬರ್ಜಿಲಿಯಸ್, ಆಪ್ಷನ್ ಡಿ ಪ್ರೌಸ್ಟ್. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬರ್ಜಿಲಿಯಸ್ ಅಂತಕ್ಕಂಥವ್ರು ಧಾತುಗಳ ಸಂಕೇತಗಳನ್ನ ಧಾತುಗಳ ಹೆಸರಿನ ಒಂದು ಅಥವಾ ಎರಡು ಅಕ್ಷರಗಳನ್ನ ಬಳಸಿ ಮಾಡಬಹುದು ಎಂದು ಸೂಚಿಸಿದಂತಹ ವಿಜ್ಞಾನಿ. ಉದಾಹರಣೆಗೆ ಹೈಡ್ರೋಜನ್ ಅನ್ನ ನಾವು ಹೆಚ್ಚಿಂದ ಡಿನೋಟ್ ಮಾಡ್ತೀವಿ, ಹೌದಾ? ಹಾಗಾದ್ರೆ ಅಲ್ಯೂಮಿನಿಯಂ ಅನ್ನ AL ಇಂದ ಡಿನೋಟ್ ಮಾಡ್ತೀವಿ, ಹೌದಾ? Fe ಅಂದ್ರೆ ಐರನ್, ಕಬ್ಬಿಣ. ಈ ತರ ಸಂಕೇತಗಳನ್ನ ಧಾತುಗಳ ಹೆಸರಿನ ಒಂದು ಅಥವಾ ಎರಡು ಅಕ್ಷರಗಳನ್ನ ಬಳಸಿ ಮಾಡಬಹುದೆಂದು ಸೂಚಿಸಿದಂತ ವಿಜ್ಞಾನಿ ಬರ್ಜಿಲಿಯಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಧಾತುಗಳ ಹೆಸರುಗಳನ್ನ ಸಂಕೇತಗಳನ್ನು ಮತ್ತು ಘಟಕಾಂಶಗಳನ್ನು ಅನುಮೋದಿಸಿದ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಸ್ಥೆ ಯಾವುದು? ಆಪ್ಷನ್ ಎ WHO, ಆಪ್ಷನ್ ಬಿ ಯುನೆಸ್ಕೋ, ಆಪ್ಷನ್ ಸಿ IUPAC, ಆಪ್ಷನ್ ಡಿ ನಾಸಾ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ IUPAC. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಧಾತುವಿನ ಸಂಕೇತವನ್ನ ಬರೆಯುವಾಗ ಸರಿಯಾದ ವಿಧಾನ ಯಾವುದು? ನೋಡ್ರಿ, ಧಾತುವಿನ ಸಂಕೇತವನ್ನ ಬರೆಯುವಾಗ ಸರಿಯಾದಂತಹ ವಿಧಾನ ಆಪ್ಷನ್ ಎ ಮೊದಲ ಅಕ್ಷರವನ್ನ ಚಿಕ್ಕ ಅಕ್ಷರದಲ್ಲಿಯೂ ಮತ್ತು ಎರಡನೇ ಅಕ್ಷರವನ್ನ ದೊಡ್ಡ ಅಕ್ಷರದಲ್ಲಿಯೂ ಬರೆಯಬೇಕು. ಅಂದ್ರೆ ನೋಡ್ರಿ, ಈಗ ಅಲ್ಯೂಮಿನಿಯಂ ಅಂತ ಐತಲ್ಲ, ಅದನ್ನ ನಾವು ಮೊದಲ ಅಕ್ಷರವನ್ನ ಚಿಕ್ಕ ಅಕ್ಷರದಲ್ಲಿ ಮತ್ತು ಎರಡನೇ ಅಕ್ಷರವನ್ನ ದೊಡ್ಡ ಅಕ್ಷರದಲ್ಲಿ ಈ ತರ ಬರೀಬಹುದಾ? ನೆಕ್ಸ್ಟ್ ಆಪ್ಷನ್ ಬಿ ಮೊದಲ ಅಕ್ಷರವನ್ನು ದೊಡ್ಡ ಅಕ್ಷರದಲ್ಲಿಯೂ ಮತ್ತು ಎರಡನೇ ಅಕ್ಷರವನ್ನು ಚಿಕ್ಕ ಅಕ್ಷರದಲ್ಲಿಯೂ ಬರೆಯಬೇಕು. ಮೊದಲನೇ ಅಕ್ಷರ ದೊಡ್ಡ ಅಕ್ಷರ, ಎರಡನೇ ಅಕ್ಷರವನ್ನ ಚಿಕ್ಕ ಅಕ್ಷರದಲ್ಲಿ. ನೆಕ್ಸ್ಟ್ ಎರಡು ಅಕ್ಷರಗಳನ್ನ ದೊಡ್ಡ ಅಕ್ಷರದಲ್ಲಿ ಬರೆಯಬೇಕು. ನೋಡ್ರಿ, ಎರಡು ಅಕ್ಷರಗಳನ್ನ ದೊಡ್ಡ ಅಕ್ಷರದಲ್ಲಿ ಬರೆಯಬೇಕು. ಆಪ್ಷನ್ ಡಿ ಎರಡು ಅಕ್ಷರಗಳನ್ನ ಚಿಕ್ಕ ಅಕ್ಷರದಲ್ಲಿ ಬರೆಯಬೇಕು. ಈ ತರ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು? ನೋಡ್ರಿ, ಆಪ್ಷನ್ ಬಿ ಸರಿಯಾದಂತ ಉತ್ತರ. ನೋಡ್ರಿ, ನಾವು ಧಾತುವಿನ ಸಂಕೇತವನ್ನ ಬರೆಯುವಾಗ ಯಾವಾಗಲೂ ಮೊದಲನೇ ಅಕ್ಷರವನ್ನ ದೊಡ್ಡ ಅಕ್ಷರ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಮತ್ತು ಎರಡನೇ ಅಕ್ಷರವನ್ನ ಸ್ಮಾಲ್ ಲೆಟರ್ಸ್ ಅಲ್ಲಿ ನಾವು ಬರೆಯಬೇಕು. ಇದು ಸರಿಯಾದ ವಿಧಾನ. ನೆಕ್ಸ್ಟ್, ಅಲ್ಯೂಮಿನಿಯಂನ ಸರಿಯಾದ ರಾಸಾಯನಿಕ ಸಂಕೇತ ಯಾವುದು? ನೋಡ್ರಿ, ಈಗ ತಾನೇ ಹೇಳಿದ್ವಿ ಆಪ್ಷನ್ಸ್. ನೋಡ್ರಿ, ಇಲ್ಲಿ ನೋಡ್ರಿ, ಎರಡು ಆಪ್ಷನ್ ಸೇಮ್ ಇದಾವೆ, ಹಾಗಾಗಿ ಒಂದು ತೆಗೆದ್ಬಿಡ್ರಿ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ. ಆಪ್ಷನ್ ಬಿ ಅಥವಾ ಆಪ್ಷನ್ ಸಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಬ್ಬಿಣದ ಸಂಕೇತ Fe ಯನ್ನು ಯಾವ ಭಾಷೆಯ ಹೆಸರಾದ ಫೆರಮ್ ನಿಂದ ಪಡೆಯಲಾಗಿದೆ? ನೋಡ್ರಿ, ಕಬ್ಬಿಣದ ಸಂಕೇತ Fe ಅಂದ್ರೆ ಫೆರಮ್
ಈ ಪದವನ್ನ ನಾವು ಯಾವ ಭಾಷೆಯಿಂದ ಪಡೆಯಲಾಗಿದೆ? ಆಪ್ಷನ್ ಎ ಜರ್ಮನ್, ಆಪ್ಷನ್ ಬಿ ಗ್ರೀಕ್, ಆಪ್ಷನ್ ಸಿ ಲ್ಯಾಟಿನ್, ಆಪ್ಷನ್ ಡಿ ಇಂಗ್ಲಿಷ್. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಲ್ಯಾಟಿನ್. ಲ್ಯಾಟಿನ್ನಿಂದ ಕಬ್ಬಿಣದ ಸಂಕೇತವಾದಂತಹ Fe ಫೆರಮ್ ಅನ್ನ ಪಡೆಯಲಾಗಿದೆ. ಓಕೆ, ನಾವು ಇವತ್ತಿನ ತರಗತಿಯಲ್ಲಿ ಸುಮಾರು 30 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಈ ತರಗತಿಯಲ್ಲಿರುವಂತಹ ಪ್ರಶ್ನೆಗಳು ನಿಮಗೆ ಉಪಯೋಗ ಅನಿಸಿದ್ರೆ ಮಾತ್ರ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ತರಗತಿಗಳನ್ನು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.